ಇನ್ನು ಧಾರವಾಡದ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಬಸ್ ನಿಲ್ದಾಣಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಬಂದಿವೆ. ಪ್ರಯಾಣಿಕರ ಅನುಕೂಲಕ್ಕೆ ತಕ್ಕಂತೆ ಬಸ್ ಸಂಚಾರ ಲಾಗ್ತಾ ಇದ್ದು ಹಳೆ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರಗಳಾಗ್ತಾ ಇದೆ. ಕೋರ್ಟ್ ಆದೇಶ ಪಾಲಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇದೆ. ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಹೇಳಿದ್ರೆ, ಈಗ ಏನು ಮೀಟಿಂಗ್ ಆಯ್ತಲ್ಲ, ಅದರಲ್ಲಿ ಯಾವುದೇ ರೀತಿಯ ನಿರ್ಧಾರಗಳು ಫೈನಲ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಮುಷ್ಕರ ನಡೆದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಈಗ ನೀವು ದಯವಿಟ್ಟು ಬಸ್ಸನ್ನು ಓಡಿಸಿ, ಇಲ್ಲಾಂದರೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ, ಬಸ್ ಮೂವ್ಮೆಂಟ್ ಇಲ್ಲ ಅಂದರೆ ಅನ್ನೋ ರಿಕ್ವೆಸ್ಟ್ ಮಾಡಿದ್ದಾರೆ. ಅದರಂತೆ ಆಗ್ತಾ ಇದೆಯಂತೆ. ಗುಡ್. ಆ್ಯಕ್ಚುಲಿ ಏನಾಗಿದೆ ನೆನೆ ಅಂತ ಹೇಳಿದರೆ, ಇವರು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಆಲ್ರೆಡಿ ನಿರ್ಧಾರ ಮಾಡಿದರು. ಮಂಗಳವಾರ ಅಂದರೆ 5ನೇ ತಾರೀಕು ಇವತ್ತು ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ. ಅದರ ನಡುವಲ್ಲೇ ನಿನ್ನೆ ಒಂದು ಮೀಟಿಂಗ್ ಕರೆಯಲಾಯಿತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಬಟ್ ಆ ಮೀಟಿಂಗ್ ಫಲಿಸಿಲ್ಲ. ಬಾರ್ಗೇನಿಗೆ ನಿಂತ್ಕೊಬಿಟ್ರು. ಇವರು 38 ತಿಂಗಳ ಹರಿಯರ್ಸ್ ಕೊಡಿ ಅಂತ, ಇವರು 12 ತಿಂಗಳು ತಗೊಳ್ಳಿ ಅಂದ್ಕೊಂಡು ಕೆಲವೊಂದು ಇನ್ನೊಂದಷ್ಟು ಕಂಡೀಷನ್ಗಳನ್ನು ಇಟ್ಟಿದ್ರು. ಅದ್ಯಾವುದಕ್ಕೂ ಕೂಡ ಒಪ್ಕೊಂಡಿಲ್ಲ. ಓಕೆ, ಇದರ ನಡುವೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯ ಸಂಚಾರ ಬಂದ್ ಆಗಿದೆ. ಪರಿಣಾಮ ಸಮಸ್ಯೆ ಆಗ್ತಾ ಇದೆ. ಪ್ರಯಾಣಿಕರು ಇಲ್ಲದೆ ಬಿಕೋ ಅಂತ ಇದ್ದಾವೆ ನಿಲ್ದಾಣ. ಓಕೆ, ಪ್ರಯಾಣಿಕರೇ ಇಲ್ಲವಂತೆ. ಖಾಸಗಿ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ನೀವು ಬಸ್ ಬಿಟ್ಟಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ಮತ್ತೆ ಎಲ್ಲಾದರೂ ಹೋಗ್ಬೇಕಲ್ಲ, ಯಾವುದ್ರಲ್ಲಾದರೂ ಅನುಕೂಲ ಮಾಡಿಕೊಂಡು. ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಅವಳಿ ನಗರ ಇಲ್ಲಿ ಹಲವಾರು ಕಡೆಗೆ ಹೋಗಬೇಕು ಜನ. ಹೀಗಿರುವಾಗ ಬಸ್ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಪ್ರೈವೇಟ್ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಿಕೋ ಅಂತ ಇದೆ ನೋಡಿ, ಅಲ್ಲಿ ಸೌಂಡೇ ಇಲ್ಲ, ನಿಶಬ್ದವಾಗಿದೆ. ಮತ್ತೊಂದು ಕಡೆ ಜನ ಈ ಪ್ರೈವೇಟ್ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಧಾರವಾಡದ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಕೆಲವೊಂದು ಕಡೆ ಆಫೀಸರ್ಸ್ಗಳೇ ಈ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಜನರೇ ಅನುಕೂಲ ಇರುವಂತಹ ಕಡೆ ಹೋಗ್ತಾ ಇದ್ದಾರೆ. ಒಟ್ಟೆವರ್ ಇದು ಧಾರವಾಡದ ಚಿತ್ರಣ. ನಾನು ಬಂತನಂದ್ರೆ ಇಲ್ಲ.